ನಾನು ಇನ್ನ ಸತ್ತಿಲ್ಲ, ಬದುಕಿದ್ದೀನಿ. ಹೋರಾಟದ ಕೆಚ್ಚಿದೆ ನನಗೆ. ಇವರು ರಾಜ್ಯ ಆಡಳಿತ ನಡೆಸ್ತಾ ಇದ್ದಾರೆ. ಏನು ಅವರ ವೈಖರಿ, ಅವರ ಮಾತಿನ ದಾಟಿ. ಅದರಿಂದ ಜನವರಿ ನಾನು ಸೆಷನ್ಗೆ ಹೋಗಿದ್ದ ಮುಂಚೆ ಕನಿಷ್ಠ 2 ಸಭೆಗಳನ್ನಾದರೂ ಈ ರಾಜ್ಯದಲ್ಲಿ, ಹಾಸನದಲ್ಲೊಂದು ಮತ್ತಿನ್ನೊಂದು ಕಡೆ ಹೇಳಿದ್ದೀನಿ ಕುಮಾರಸ್ವಾಮಿ ಅವ್ರ ಹತ್ರ. ಸಾಧ್ಯವಾದರೆ ಬಾಗಲಕೋಟೆ ಏನೋ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿದ್ದೀನಿ. ಒಂದು 55 ವರ್ಷ 60 ವರ್ಷದ ರಾಜಕಾರಣದಲ್ಲಿ ಹೋಗ್ತೀನಿ. ಮಾತಾಡ್ತಕ್ಕಂಥದ್ದಕ್ಕೆ ಭಗವಂತ ಸ್ವಲ್ಪ ಆರೋಗ್ಯ ನಡೆಯಕ್ಕಾಗೋದಿಲ್ಲ. ಈಗ ಮೆಟ್ಲತ್ತಿ ಹುಡುಗರು ಹಿಡ್ಕೊಂಡು ಕರ್ಕೊಂಡು ಬಂದ ಪ್ರವಾಸ ಮಾಡಲಿಕ್ಕೆ ಏನು ತೊಂದರೆ ಆಗಲ್ಲ. ಕಾರಲ್ಲಿ ಹೋಗೋದು, ಹೆಲಿಕಾಪ್ಟರ್ ಹೋಗೋದು ಆದರೆ ಭಗವಂತ ಹಿಂದೆ ನಡೆದಿರೋ ಎಲ್ಲ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡತಕ್ಕಂಥ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಈ ವಯಸ್ಸಿನಲ್ಲಿ ನಾ ಪ್ರತಿದಿನ ಲಾಯರ್ಗೆ ಫೀಸ್ ಕೊಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಪಾರ್ಟಿ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನಿಲ್ಲ ಪಾಪ, ಸರ್ಕಾರದ ದುಡ್ಡಿದೆ. ಅಡ್ವೊಕೇಟ್ ಜನರಲ್, ಲೀಗಲ್ ಅಡ್ವೈಸರ್, ಮುಖ್ಯಮಂತ್ರಿಗಳು ಎಷ್ಟು ಜನ ಕ್ಯಾಬಿನೆಟ್ ದರ್ಜೆ ಕೊಟ್ಟು, ಮಿನಿಸ್ಟರ್ ದರ್ಜೆ ಕೊಟ್ಟು ಎಷ್ಟು ಜನ ಅವ್ರ ಆಫೀಸಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋದು ನಂಗೆ ತುಂಬಾ ಗೊತ್ತಿದೆ ವಿಷಯ. ಈಗ ದುಡ್ಡು ಬೇಕಾದಷ್ಟು ಸಂಪನ್ಮೂಲ ಇದೆ ನೋಡಿ. ತಿಪ್ಪೇಸ್ವಾಮಿ ಅವ್ರು ಕೂತಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇವರೊಬ್ಬರೇ. ಈಗ ಮುಖ್ಯಮಂತ್ರಿ ಆಫೀಸಲ್ಲಿ 7 ಜನವೋ 6 ಜನವೋ ಇದ್ದಾರೆ. ಕ್ಯಾಬಿನೆಟ್ ದರ್ಜೆ, ಮಂತ್ರಿ ದರ್ಜೆ. ಪಾಪ ಬಡವ್ರ ಪರವಾಗಿ ತುಂಬಾ ಕೆಲಸ ಮಾಡ್ಬೇಕು ನೋಡಿ. ಬಹಳ ತುಂಬಾ ಮಾತಾಡೋ ವಿಷಯ ಬಹಳ ಇದೆ. ಸಾರ್ವತ್ರಿಕ ಸಭೆಯಲ್ಲಿ ಜನತೆ ಮುಂದೆ ಹೇಳೋಣ. ನಾನು ಇನ್ನ ಸತ್ತಿಲ್ಲ, ಬದುಕಿದ್ದೀನಿ. ಹೋರಾಟದ ಕೆಚ್ಚಿದೆ ನನಗೆ. ಇವರು ರಾಜ್ಯ ಆಡಳಿತ ನಡೆಸ್ತಾ ಇದ್ದಾರೆ. ಏನು ಅವರ ವೈಖರಿ, ಅವರ ಮಾತಿನ ದಾಟಿ. ಅದರಿಂದ ಜನವರಿ ನಾನು ಸೆಷನ್ಗೆ ಹೋಗಿದ್ದ ಮುಂಚೆ ಕನಿಷ್ಠ 2 ಸಭೆಗಳನ್ನಾದರೂ ಈ ರಾಜ್ಯದಲ್ಲಿ, ಹಾಸನದಲ್ಲೊಂದು ಮತ್ತಿನ್ನೊಂದು ಕಡೆ ಹೇಳಿದ್ದೀನಿ ಕುಮಾರಸ್ವಾಮಿ ಅವ್ರ ಹತ್ರ. ಸಾಧ್ಯವಾದರೆ ಬಾಗಲಕೋಟೆ ಏನೋ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿದ್ದೀನಿ. ಒಂದು 55 ವರ್ಷ 60 ವರ್ಷದ ರಾಜಕಾರಣದಲ್ಲಿ ಹೋಗ್ತೀನಿ. ಮಾತಾಡ್ತಕ್ಕಂಥದ್ದಕ್ಕೆ ಭಗವಂತ ಸ್ವಲ್ಪ ಆರೋಗ್ಯ ನಡೆಯಕ್ಕಾಗೋದಿಲ್ಲ. ಈಗ ಮೆಟ್ಲತ್ತಿ ಹುಡುಗರು ಹಿಡ್ಕೊಂಡು ಕರ್ಕೊಂಡು ಬಂದ ಪ್ರವಾಸ ಮಾಡಲಿಕ್ಕೆ ಏನು ತೊಂದರೆ ಆಗಲ್ಲ. ಕಾರಲ್ಲಿ ಹೋಗೋದು, ಹೆಲಿಕಾಪ್ಟರ್ ಹೋಗೋದು ಆದರೆ ಭಗವಂತ ಹಿಂದೆ ನಡೆದಿರೋ ಎಲ್ಲ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡತಕ್ಕಂಥ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಈ ವಯಸ್ಸಿನಲ್ಲಿ ನಾ ಪ್ರತಿದಿನ ಲಾಯರ್ಗೆ ಫೀಸ್ ಕೊಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಪಾರ್ಟಿ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನಿಲ್ಲ ಪಾಪ, ಸರ್ಕಾರದ ದುಡ್ಡಿದೆ. ಅಡ್ವೊಕೇಟ್ ಜನರಲ್, ಲೀಗಲ್ ಅಡ್ವೈಸರ್, ಮುಖ್ಯಮಂತ್ರಿಗಳು ಎಷ್ಟು ಜನ ಕ್ಯಾಬಿನೆಟ್ ದರ್ಜೆ ಕೊಟ್ಟು, ಮಿನಿಸ್ಟರ್ ದರ್ಜೆ ಕೊಟ್ಟು ಎಷ್ಟು ಜನ ಅವ್ರ ಆಫೀಸಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋದು ನಂಗೆ ತುಂಬಾ ಗೊತ್ತಿದೆ ವಿಷಯ. ಈಗ ದುಡ್ಡು ಬೇಕಾದಷ್ಟು ಸಂಪನ್ಮೂಲ ಇದೆ ನೋಡಿ. ತಿಪ್ಪೇಸ್ವಾಮಿ ಅವ್ರು ಕೂತಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇವರೊಬ್ಬರೇ. ಈಗ ಮುಖ್ಯಮಂತ್ರಿ ಆಫೀಸಲ್ಲಿ 7 ಜನವೋ 6 ಜನವೋ ಇದ್ದಾರೆ. ಕ್ಯಾಬಿನೆಟ್ ದರ್ಜೆ, ಮಂತ್ರಿ ದರ್ಜೆ. ಪಾಪ ಬಡವ್ರ ಪರವಾಗಿ ತುಂಬಾ ಕೆಲಸ ಮಾಡ್ಬೇಕು ನೋಡಿ. ಬಹಳ ತುಂಬಾ ಮಾತಾಡೋ ವಿಷಯ ಬಹಳ ಇದೆ. ಸಾರ್ವತ್ರಿಕ ಸಭೆಯಲ್ಲಿ ಜನತೆ ಮುಂದೆ ಹೇಳೋಣ.